ಎನ್ಟಿಟಿ ಡೇಟಾ ಅನ್ನೋ ಕಂಪ್ನಿಯಲ್ಲಿ ಜೂನಿಯರ್ ಟೆಸ್ಟ್ ಇಂಜಿನಿಯರಿಂಗ್ ರೋಲ್ಗೆ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಕ್ವಾಲಿಫಿಕೇಶನ್ ಬಂದು ಎನಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಸಾಕು, ಅಂದ್ರೆ ಬಿಇ, ಬಿಟೆಕ್, BCA, MCA ಆಗಿದ್ರೆ ಸಾಕು. ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿ ಇರುತ್ತೆ. ನೋಡಿ ಹೋಗಿ ಅಪ್ಲೈ ಮಾಡಿ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಕಂಪ್ಲೀಟ್ ರೋಲ್ ಇನ್ಫಾರ್ಮೇಶನ್, ರೆಸ್ಪಾನ್ಸಿಬಿಲಿಟಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಂಪ್ಲೀಟ್ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕಂಪನಿ ನೇಮ್ ಬಂದು ಎನ್ಟಿಟಿ ಡೇಟಾ ಅಂತ. ರೋಲ್ ಬಂದ್ಬಿಟ್ಟು ಜೂನಿಯರ್ ಟೆಸ್ಟ್ ಇಂಜಿನಿಯರ್ ಅಂಡ್ ಅದರ್ ಮೋರ್ ರೋಲ್ಸ್. ಕ್ವಾಲಿಫಿಕೇಶನ್ ಬಂದು ಬ್ಯಾಚುಲರ್ಸ್ ಡಿಗ್ರಿ ಆಗಿರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಇದೆ, ಇವನ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಫ್ರೆಶರ್ ಆದ್ರೂ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆದ್ರೂ ಆಗಿರ್ಬೋದು. ನಾರ್ಮಲ್ ಆಗಿ ನಾವು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ರೆ, ನಿಮ್ಗೆ ಟೆಸ್ಟ್ ಕೇಸಸ್ ಡೆವಲಪ್ಮೆಂಟ್ ನ ನೀವು ಟೆಸ್ಟ್ ಕೇಸ್ ನ ಡೆವಲಪ್ಮೆಂಟ್ ಮಾಡಬೇಕು. ಅಂದ್ರೆ ರಿಕ್ವೈರ್ಮೆಂಟ್ ಪ್ರಕಾರ ವಾಟ್ ಎವರ್ ಕಂಪ್ನಿ ರಿಕ್ವೈರ್ಮೆಂಟ್ ನ ಕೊಡುತ್ತೋ ಆ ರಿಕ್ವೈರ್ಮೆಂಟ್ ಪ್ರಕಾರ ಟೆಸ್ಟ್ ಕೇಸಸ್ ನ ಡಿಸೈನ್ ಮಾಡಬೇಕು. ಮತ್ತೆ ನೀವೇನಾದ್ರೂ ಟೆಸ್ಟ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಏನಾದ್ರೂ ಡಿಫೆಕ್ಟ್ ಬಂದ್ರೆ ಅದನ್ನ ನೀವು ಒಂದು ಜೀರಾ ಡಿಫೆಕ್ಟ್ ಟ್ರ್ಯಾಕಿಂಗ್ ಟೂಲ್, ಆ ತರ ಒಂದು ಡಿಫೆಕ್ಟ್ ಟ್ರ್ಯಾಕಿಂಗ್ ಟೂಲ್ ಅಲ್ಲಿ ಕಂಪ್ಲೀಟ್ ಮಾನಿಟರ್ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ನ ಮಾಡಬೇಕು. ಮತ್ತೆ ಫಂಕ್ಷನಲ್ ಟೆಸ್ಟ್, ರಿಗ್ರೆಷನ್ ಟೆಸ್ಟ್, ಸ್ಮೋಕ್, ಸ್ಯಾನಿಟಿ, ಫ್ಲೇಕಿ ಟೆಸ್ಟ್ ಎಲ್ಲಾದ್ನೂ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು, ರನ್ ಮಾಡ್ತಾ ಇರಬೇಕು. ಮತ್ತೆ ಡೆವಲಪರ್ ಜೊತೆ ಮಿಂಗಲ್ ಆಗಬೇಕು, ಡಿಸ್ಕಸ್ ಮಾಡಬೇಕು. ಡಿಫೆಕ್ಟ್ಸ್ ಬಗ್ಗೆ ಆಗಲಿ, ಕ್ವಾಲಿಟಿ ಬಗ್ಗೆ ಆಗಲಿ, ಮತ್ತೆ ರಿಕ್ವೈರ್ಮೆಂಟ್ ಬಗ್ಗೆ ಆಗಲಿ, ಇದೊಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇದೆ. ಮತ್ತೆ ಎಂಗೇಜಿಂಗ್ ಆಗಿರ್ಬೇಕು. ಅಂದ್ರೆ ಬಿಸ್ನೆಸ್ ರಿವ್ಯೂವಿಂಗ್, ನಾರ್ಮಲ್ ಆಗಿ ರಿವ್ಯೂ ಮೀಟಿಂಗ್ ಆಗಲಿ, ಸ್ಪ್ರಿಂಟ್ ಮೀಟಿಂಗ್ ಆಗಲಿ, ಅಜೈಲ್ ಮೀಟಿಂಗ್ಸ್ ಆಗಲಿ, ಮತ್ತೆ ಸ್ಪ್ರಿಂಟ್ ರಿವ್ಯೂ ಆಗಲಿ ಅಥವಾ ಡೆಮೋ ಮೀಟಿಂಗ್ ಆಗಲಿ, ಎಲ್ಲದರಲ್ಲೂ ಎಂಗೇಜಿಂಗ್ ಆಗಿರ್ಬೇಕು. ಕ್ವಾಲಿಟಿ ಶುಡ್ ಬಿ ಪ್ರೂವ್ಡ್ ಬಿಫೋರ್ ದ ರಿಲೀಸಸ್. ಅಂದ್ರೆ ಒಂದು ಅಪ್ಲಿಕೇಶನ್ ಲೈವ್ ಹೋಗೋಕ್ಕಿಂತ ಮುಂಚೆ ಅಥವಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನೀವು ಅಶ್ಯೂರ್ ಆಗಿರ್ಬೇಕು, ನೀವು ಮಾಡಿರೋ ಟೆಸ್ಟ್ ಆ ಅಪ್ಲಿಕೇಶನ್ ಬಗ್ಗೆ. ಅಂದ್ರೆ ಯು ಶುಡ್ ಬಿ ಅಶ್ಯೂರ್, ಇದರಲ್ಲಿ ಏನು ಡಿಫೆಕ್ಟ್ಸ್ ಇಲ್ಲ, ಕ್ಲೀನಾಗಿ ರಿಲೀಸ್ಗೆ ಹೋಗ್ಬೋದು, ಆ ಥರ. ಮತ್ತೆ ಏನೇ ಟೆಸ್ಟಿಂಗ್ ಟೂಲ್ ಯಾವ್ದಾದ್ರು ಲೇಟೆಸ್ಟ್ ಟೆಸ್ಟಿಂಗ್ ಟೂಲ್ ಯಾವ್ದಾದ್ರು ಬಂದ್ರೆ ಅಪ್ಡೇಟೆಡ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದ್ರೆ ಏನಿಲ್ಲ, ನಾರ್ಮಲ್ ಆಗಿ BE, BTech ಮುಗಿಸಿರ್ಬೇಕು ಅಥವಾ MCA ಆಗಿರ್ಬೋದು, ಮತ್ತೆ ಫ್ರೆಶರ್ ಅಥವಾ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬೋದು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೆಸ್ಟಿಂಗ್ ಲೈಫ್ ಸೈಕಲ್ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕು. ಇವನ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆನೂ ಒಳ್ಳೆ ನಾಲೆಡ್ಜ್ ಇರಬೇಕು. ಮತ್ತೆ ನಾರ್ಮಲ್ ಆಗಿ ಆಲ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಕಾನ್ಸೆಪ್ಟ್ ಶುಡ್ ಬಿ ಸಿಮಿಲರ್ ವಿತ್ ಯು, ಅಂದ್ರೆ ಫೆಮಿಲಿಟಿ ಆಗಿರಬೇಕು. ಆಲ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಕಾನ್ಸೆಪ್ಟ್ ಶುಡ್ ಬಿ ಫೆಮಿಲಿಯರ್ ವಿತ್ ಯು. ಇವನ್ ಆಟೋಮೇಷನ್ ಟೆಸ್ಟಿಂಗ್ ಇಸ್ ಅ ಬೋನಸ್ ಫಾರ್ ಯು. ಎಕ್ಸ್ಪೀರಿಯನ್ಸ್ ಇರಬೇಕು ಡಿಫೆಕ್ಟ್ ಟ್ರ್ಯಾಕಿಂಗ್ ಟೂಲ್ ಅಲ್ಲಿ ಅಥವಾ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲ್, HPLM, ಎಕ್ಸ್ರೇ ಈ ತರದಲ್ಲಿ, ಬಿಟ್ ಬಕೆಟ್, ಅದರಲ್ಲಾದ್ರೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಲೈಟ್ ಆಗಿ. ಎಕ್ಸಲೆಂಟ್ ಅನಾಲಿಟಿಕಲ್ ಪ್ರಾಬ್ಲಮ್ ಅಂಡ್ ಡಿಬಗಿಂಗ್ ಸ್ಕಿಲ್ಸ್, ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಎಸೆನ್ಷಿಯಲ್. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ ಈ ರೋಲ್ಗೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ಲಿಂಕ್ ನ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ಇನ್ನೊಂದ್ಸತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ಬಿಟ್ಟು ನಾರ್ಮಲ್ ಆಗಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ. ಇಷ್ಟೇ. ನಿಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ, ಅಕಸ್ಮಾತ್ ಯಾರು ಜಾಬ್ ಹುಡುಕ್ತಾ ಇದಾರೋ ಆ ತರ ಫ್ರೆಂಡ್ಸ್ಗೆ ಈ ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿ. ಇವನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನಾದ್ರೂ ಶೇರ್ ಮಾಡಿ. ಏನಾದ್ರೂ ಈ ಜಾಬ್ ಅಪ್ಡೇಟ್ಸ್ ಏನಾದ್ರೂ ಇಷ್ಟ ಆಗಿದೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್.